ಓಂ ಶ್ರೀ ಸದ್ಗುರು ದೇವರೇ ನಮಃ. ನೋಡಿ ಮುದ್ದು ಮಕ್ಕಳೇ, ಇವತ್ತು ಜೂನ್ 22 ತಾರೀಕು. ಎಷ್ಟು ತಾರೀಕು ಇವತ್ತು? 21. ಇವತ್ತು ಯಾವ ದಿನಾಚರಣೆ? ವಿಶ್ವ ಯೋಗ ದಿನಾಚರಣೆ. ಆಯ್ತಾ? ಇವತ್ತ ಯಾಕೆ ಮಾಡ್ತಾರ ಯೋಗ ದಿನಾಚರಣೆಯನ್ನು? ಯಾರು ಹೇಳ್ತೀರಿ? ನೋಡ್ರಿ, ಯಾಕಂದ್ರ ಇವತ್ತ ವರ್ಷದಾಗ ಎಷ್ಟು ದಿನ ಅದಾವ? 365 ದಿನ ಅದಾವ. ಎಷ್ಟು ದಿನ ಅದಾವ? ಎಷ್ಟು ದಿನ ಅದಾವ? ಆ 365 ದಿನದಾಗ ಅತಿ ಹೆಚ್ಚು ಹಗಲು ಇರುವಂತ ದಿನ ಈ ದಿನ. ಇವತ್ತು ಯಾವ ದಿನ? ಇವತ್ತು ಜೂನ್ 21ನೇ ದಿನ. ಯಾವ ದಿನ ಇವತ್ತು? ಈ ದಿನ 365 ದಿನದಲ್ಲಿ ಅತಿ ಹೆಚ್ಚು ಏನಿದೆ? ಹಗಲು ಏನಿದೆ? ಹೀಗಾಗಿ ಅಂದ್ರೆ ಅತಿ ಹೆಚ್ಚು ಬೆಳಕಿರುವಂತ ದಿನ ಈ ದಿನ. ಹೀಗಾಗಿ ಯಾರು ಯೋಗವನ್ನು ಮಾಡ್ತಾರ ಅವರ ಜೀವನದಲ್ಲಿ ಅತಿ ಹೆಚ್ಚು ಬೆಳಕಿರ್ತದ ಅನ್ನುವಂಥ ಸಾಂಕೇತಿಕವಾಗಿ ಈ ದಿನವನ್ನು ನಾವು ವಿಶ್ವ ಯೋಗ ದಿನವನ್ನಾಗಿ ಮಾಡ್ತಾ ಇದ್ದೇವೆ. ಯೋಗ ಅಂದ್ರೆ ಏನು? ಯೋಗ ಅಂತಂದ್ರ ಏಕಾಗ್ರತೆ. ಯೋಗ ಅಂದ್ರೇನು? ನಮ್ಮ ಮನಸ್ಸನ್ನ ಏಕಾಗ್ರತ ಚಿತ್ತರನ್ನಾಗಿ ಮಾಡುವುದು. ನಮ್ಮ ಶರೀರಕ್ಕೂ ನಮ್ಮ ಅಂಗಾಂಗಗಳಿಗೂ ನಮ್ಮ ಉಸಿರಿಗೂ ಎಲ್ಲದಕ್ಕೂ ಏಕಾಗ್ರತೆಯನ್ನು ಕೊಡುವುದೇ ಈ ಯೋಗ. ನಾವು ಕೂಡುವ, ನಿಲ್ಲುವ, ನಡೆಯುವ ಯಾವುದೇ ಭಂಗಿಯಲ್ಲಿ ನಾವೇನು ಮಾಡ್ಬೇಕ? ಏಕಾಗ್ರತೆಯಿಂದ ಇರಬೇಕು ಅನ್ನೋದನ್ನ ಇದನ್ನ ಯೋಗ ಅಂತ ಕರೀತಾರ. ಈ ಯೋಗದ ಪಿತಾಮಹ ಯಾರು? ಪತಂಜಲಿ ಮಹರ್ಷಿ. ಯಾರು ಹೇಳ್ರಿ? ಜೋರ್ಸ್ ಹೇಳ್ರಿ. ಯೋಗದ ಪಿತಾಮಹ ಯಾರು? ನೋಡ್ರಿ, ಅವರು ನಿಮಗ ಎಲ್ಲ ಇವತ್ತ ಈ ಯೋಗವನ್ನ ಕಾಣಿಕೆಯಾಗಿ ಕೊಟ್ಟಿದ್ದಾರ. ಅದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಹೊರತು. ಅದಕ್ಕೆ ಈಗ ನಾವೆಲ್ಲರೂ ಸಹ ಏನು ಮಾಡೋಣ? ಮೊದಲಿಗೆ ಏನಪ್ಪಾ ಅಂತಂದ್ರೆ ವಾರ್ಮಪ್ ಮಾಡ್ಕೊಳ್ಳೋಣ. ಎಲ್ಲರೂ ಹಿಂಗೆ ಬಿಡ್ರಿ. ಎಲ್ಲ ಟೀಚರ್ಸ್ ಈ ಕಡೆ ಬರ್ರಿ. ಹಾಂ, ಹಿಂಗೆ ಮಾಡ್ರಿ. ಎರಡು ಕೈ. ಹಾಂ, 1 2 3 4 5 ನೀನು ಮಾಡು. 6 7 8 9 10. ಇದು ಆ್ಯಂಟಿ ಕ್ಲಾಕ್ ವೈಸ್. ಈ ಕ್ಲಾಕ್ ವೈಸ್ 1 2 3 4 5 6 7 8 9 10. ಓಕೆ, ಹಿಂಗೆ ಹಿಡ್ಕೊ ನೋಡ್ರಿ. 1 ನಿಧಾನ, 2 3. ಈಗ ಉಲ್ಟ 1 ನಿಧಾನ, 2 3. ಈಗ ಹಿಂಗೆ 1 ಮಾಡ್ರಿ, ಕಸ್ಬೇಕಾರೆ ಮಾಡ್ರಿ. 2 3 4 5 6 7 8 9 10. ಈಗ ಉಲ್ಟಾ 1 2 3 4 5 6 7 8
9 10 ಹಿಂಗೆ ಬರ್ ಹಿಂಗೆ ಹಿಡ್ಕೊರಿ ಎಲ್ಲಾರು ಮೊಣಕಾಲು ಹಿಡ್ಕೊರಿ ಹಿಂಗೆ 1 2 3 ಮಾಡ್ರಕ್ಕೋರ 4 5 6 7 8 9 10 ಉಲ್ಟಾ 1 2 3 4 5 6 7 8 9 10 ಹಿಂಗೆ ಇಟ್ಕೋ ನಿಧಾನವಾಗಿ ಸೊಂಟ ತಿರುಗಿಸ್ರಿ 1 2 3 4 5 6 7 8 9 10 ಉಲ್ಟಾ 1 2 3 ಮಾಡಪ್ಪ ಸಾಬಣ್ಣ 4 5 6 ಹಿಂಗೆ ತಗೋಬೇಕು ನೀ ಏನು 9 10 ಓಕೆ ಮಾಡ್ರಿ ಗುಡ್ ಇಷ್ಟೊತ್ತನ ನಾವು ಮಾಡಿದ್ದು ವಾರ್ಮಪ್ ಅಂದ್ರೆ ನರಗಳನ್ನು ಸೈಲ್ ಮಾಡ್ಕೋಬೇಕು ಆಯ್ತಾ ಈ ಕಬಡ್ಡಿ ಖೋ ಖೋ ಆಡೋರು ಗ್ರೌಂಡಿಗೆ ಬಂದ್ಗಳು ಒಂದು ರೌಂಡ್ ಹೊಡಿದು ಹಿಂಗೆ 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 ಚಪ್ಪ ತಟ್ಟು ಹಿಂಗೆ ಹಿಂಗೆ ಮಾಡ್ಕೊಂಡು ಅಡ್ಡಾಡ್ತಾರಲ್ಲ ಅಂದ್ರೆ ನರ ಏನಾಗ್ತಾವು ಸೈಲ್ ಆತು ಈಗ ಮೊದಲಿಗೆ ಪರಶುರಾಮ ಎದ್ದಿಲ್ಲಪ್ಪ ಬಾ ಮುಂದೆ ನೋಡ್ರಿ ಇವಾಗ ನಾವು ಏನು ಮಾಡೋಣ ಅಂತಂದ್ರೆ ಮೊದಲಿಗೆ ಸೂರ್ಯ ನಮಸ್ಕಾರ ಯಾವ ನಮಸ್ಕಾರ ಇದು ಭಾರಿ ಒಳ್ಳೆಯ ಆಸನ ಯೋಗ ಆಸನ ಅಂತದ ಆಸನ ಅಂತಂದ್ರೇನು ಕೂಡುವುದು ಯೋಗಾಸನ ಅಂತಂದ್ರೆ ಏಕಾಗ್ರತೆಯಿಂದ ಕೂಡುವುದು ಯೋಗಾಸನ ಅಂತ ಕರಿತೀವಿ ನಾವು ಅದಕ್ಕೆ ಇವಾಗ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಸೂರ್ಯ ನಮಸ್ಕಾರ ಎಲ್ಲರೂ ನೋಡ್ರಿ ಹಿಂಗೆ ನಿಂದ್ರಿ ತೋರಿ ಹಿಂಗ ಬರ್ರಿ ಆಯ್ತಾ ಮತ್ತೆ ಹಿಂದೆ ಬಾಗ್ರಿ ಮತ್ತೆ ಹಿಂಗೆ ಬರ್ರಿ ಮತ್ತೆ ಬರ್ರಿ ಹಿಂಗೆ ಮಾಡ್ರಿ ಆಮ್ಯಾಗ ಎಡಗಾಲ್ ಮುಂದೆ ಆಮೇಲೆ ಮಾಡ್ರಿ ಹಿಂದೆ ಕಲ್ಸ ಮತ್ತೆ ಬಲಗಾಲ್ ಮುಂದೆ ಎಡಗಾಲ್ ಮುಂದೆ ನೋಡು ಮತ್ತೆ ತೋರಿ ನಮಸ್ಕಾರ ಮಾಡ್ರಿ ಕೈ ಮ್ಯಾಲ ತೋರಿ ಸ್ವಲ್ಪ ಹಿಂದೆ ಬಾಗ್ರಿ ಹಿಂಗೆ ತೋರಿ ಹಿಂಗೆ ಮಾಡ್ರಿ ಮಾಡಿದ್ರಿ ಈ ಕಾಲಿಂದ ತೊಡಿ ನೆಲಕ್ಕೆ ಹಚ್ಚಬಾರ್ದು ಕಾಲ್ ಮ್ಯಾಗ ಆಸರಾಯ ನಿಂದಿರ್ಬೇಕು ಮತ್ತು ಬಲಗಾಲ್ ಮುಂದೆ ಎಡಗಾಲ್
ತಿಳಿತಾ? ಓಕೆ ಓಕೆ ಈಗ ಬಾ ಇಲ್ಲಿ ಬಂದ್ ಮಾಡೋದು.